ಈಗ ಈಗ ಕಲಬುರಗಿ ಮಹಾನಗರದಲ್ಲಿರುವಂಥ ಜ್ವಲಂತ ಸಮಸ್ಯೆ ಅಂತಂತಂದರೆ ಕುಡಿಯೋ ನೀರಿನ ಸಮಸ್ಯೆ. ಸೊ ಅದನ್ನು ಪರಿಹಾರ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಕಾಮಗಾರಿ ಮುಗಿಯುತ್ತೆ, ಅದಲ್ಲದೆ ಇನ್ನೂ 250 ಕೋಟಿಗಳ ಕಾಮಗಾರಿ ಕೂಡ ತಗೊಳ್ತೀವಿ. ಆದಷ್ಟು ಬೇಗ ಮುಂದಿನ ವರ್ಷದೊಳಗೆ ಮುಗಿಸುವಂಥ ಪ್ರಯತ್ನ ಮಾಡೇ ಮಾಡ್ತೀವಿ. ಈಗಾಗಲೇ ಏನಾಗಿದೆ, ಮಳೆ ಕೊರತೆಯಿಂದಾಗಿ ಎಲ್ಲ ಕಡೆ ಬರ ಪರಿಸ್ಥಿತಿ ಬಂದಿದೆ. ಕುಡಿಯೋ ನೀರಿನ ಸಮಸ್ಯೆ ಈ ಭಾಗದಲ್ಲೆಲ್ಲ ಇದೆ. ಕಲಬುರಗಿಲಂತೂ ಭಾಳ ಅಷ್ಟಿದೆ. ಇಲ್ಲಿ ಎಷ್ಟೊಂದು ಬೋರ್ವೆಲ್ಗಳನ್ನು ಮಾಡಿದ್ರೂ ಕೂಡ ನೀರು ಬರ್ತಾ ಇಲ್ಲ. ಸೊ ಹಾಗಾಗಿ ನಾನು ಅದ್ರ ಕೂಡ ಚರ್ಚೆ ಮಾಡಿದ್ವಿ. ಮತ್ತು ಮುಖ್ಯಮಂತ್ರಿಗಳು ಕೂಡ ಪ್ರತಿಯೊಂದು ವಿಭಾಗ ಕಲಬುರಗಿ ಡಿವಿಷನ್ದು ತೊಗೊಂಡಿದ್ದಾರೆ. ಹಾಗೆಲ್ಲ ಈ ವಿಷಯಗಳು ಬಂದಿವೆ. ಅಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಾನು ಕೂಡ ಚರ್ಚೆ ಮಾಡಿ ಹೇಳಿದ್ದೀನಿ, ನೀರಿನ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ ಆಗಬಾರ್ದು ಜನರಿಗೆ. ಅದಕ್ಕೆ ಆದ್ಯತೆ ಮೇರೆಗೆ ಅದನ್ನು ಅಡ್ರೆಸ್ ಮಾಡಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಟ್ಯಾಂಕರ್ಗಳಲ್ಲಿ ಕೇಳಿ ಪೂರ್ತಿ ಮಾತಾಡೋತನಕ ಟ್ಯಾಂಕರ್ಗಳಲ್ಲಿ ನೀರನ್ನ ಸರಬರಾಜು ಮಾಡಬೇಕು ಅಂತ ಹೇಳಿದ್ದೀವಿ. ಅವರಿಗಾಗಲೇ ಸುಮಾರು 35 ಟ್ಯಾಂಕರ್ಗಳನ್ನು ತೆಗೆದುಕೊಂಡಿದ್ದಾರೆ. 55 ವಾರ್ಡ್ಗಳಿವೆ. 180ರಿಂದ 200 ಟ್ರಿಪ್ಗೂ ಮಾಡ್ತಾ ಇದ್ದಾರೆ. ಆದರೆ ಅದು ಕೂಡ ಸಾಲದು. ಇನ್ನೂ ಹೆಚ್ಚಿನ ಟ್ಯಾಂಕರ್ಗಳನ್ನು ತೆಗೆದುಕೊಳ್ಳಿ, ಹೆಚ್ಚು ಟ್ಯಾಂಕರ್ಗಳು ತೆಗೆದುಕೊಂಡು ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀವಿ. ಭೀಮಾ ನದಿಗೆ ಮಹಾರಾಷ್ಟ್ರದ ನೀರು ಬರ್ತಾ ಇದೆ. ಆ ನೀರು ಅಷ್ಟೊಂದು ಕುಡಿಯೋಕ್ಕೆ ಯೋಗ್ಯ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಬೆಣ್ಣೆ ತೊರೆ ನೀರು ಅದು ಸ್ವಲ್ಪ ಕುಡಿಯೋಕ್ಕೆ ಯೋಗ್ಯ ಇದೆ ಅಂತ ಹೇಳಿದ್ದಾರೆ. ಬಟ್ ಯಾವ ನೀರೇ ಬಂದರೂ ಕೂಡ ಅದನ್ನು ಟ್ರೀಟ್ ಮಾಡಿ ಕೊಡಬೇಕು ಅಂತ ಹೇಳಿದ್ದೀವಿ. ಆ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಕೂಡ ಈಗೇನು ಕಾಮಗಾರಿ ನಡೀತಿದೆ ಅದ್ರ ಸೇರಿದೆ, ಅದು ಕೂಡ ಆಗುತ್ತೆ. ಏನು